ಓಂ ಶಂ ಶನೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಶನಿಯ ಸಂಚಾರದ ಕಡೆ ಎಲ್ಲರೂ ಇಡೀ ಬ್ರಹ್ಮಾಂಡವೇ ಗಮನಿಸ್ತಾ ಇರುತ್ತೆ. ಅಂತಹ ಶನಿ ಭಗವಾನರು ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಇರ್ಬೋದು, ಸಾಡೆ ಸಾತಿ ಇರ್ಬೋದು, ಪಂಚಮ ಶನಿ ಇರ್ಬೋದು, ಹಾಗೆ ಶನಿಯ ದೃಷ್ಟಿ ಇರ್ಬೋದು, ಶನಿಯ ಒಂದು ಸ್ಥಾನ ಇರ್ಬೋದು, ಇದೆಲ್ಲವನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಶನಿಯ ಅಂತ ಹೇಳಿದ್ರೆ ನಮಗೆ ಕರ್ಮಕಾರಕ, ನ್ಯಾಯಾಧೀಶ ಕೂಡ ಹೌದು. ಅಂತಹ ಶನಿ ಭಗವಾನರು ಈಗಾಗಲೇ ಪ್ರಸ್ತುತ ವಸ್ತುಸ್ಥಿತಿಯಲ್ಲಿ ನೋಡೋಕ್ಕೆ ಹೋದಾಗ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು, ಮೇಷರಾಶಿಯವರಿಗೆ ಸಾಡೆ ಸಾತಿ ಇರುತ್ತೆ, ಗರ್ಭ ಸಾಡೆ ಸಾತಿ ಮೀನರಾಶಿಯವರಿಗೆ, ಹಾಗೆ ಇಂದಿನ ರಾಶಿಯಾಗಿರ್ತಕ್ಕಂಥ ಕುಂಭ ರಾಶಿಯವರಿಗೆ ಕಟ್ಟ ಕಡೆಯ ಸಾಡೆ ಸಾತಿ ನಡೀತಾ ಇರುತ್ತೆ. ಆದರೆ ಅದೇ ಶನಿ ಭಗವಾನರು ಯಾವುದೇ ರಾಶಿಯಲ್ಲಿದ್ದರೂ ಕೂಡ ಒಂದು ನಕ್ಷತ್ರದಲ್ಲಿರ್ತಾರೆ. ಆ ನಕ್ಷತ್ರದ ಪ್ರಭಾವ, ಅದರ ಒಂದು ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಎಷ್ಟರ ಮಟ್ಟಿಗೆ ಬೀರುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಂದು ನಾವು ತಿಳ್ಕೊಬೇಕಾಗಿರುತ್ತೆ. ಇದೇ ಶನಿ ಭಗವಾನರು ಈ 17ನೇ ತಾರೀಕು 5ನೇ ತಿಂಗಳು 2026ರಂದು ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ರೇವತಿ ನಕ್ಷತ್ರ ಬುಧನ ನಕ್ಷತ್ರ. ಆಶ್ಲೇಷ ನಕ್ಷತ್ರ, ರೇವತಿ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಇವೆಲ್ಲ ಸಹ ಬುಧನ ನಕ್ಷತ್ರಗಳು. ಈ ಬುಧನ ನಕ್ಷತ್ರದಲ್ಲಿ ಶನಿ ಭಗವಾನರ ಸಂಚಾರದ ಫಲ ಮೀನಕ್ಕೆ ಹೇಗಿರುತ್ತೆ, ಎಲ್ಲ ದ್ವಾದಶ ರಾಶಿಗಳಿಗೂ ಕೂಡ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಬೇಕಾಗಿರುತ್ತೆ. ಯಾಕೆಂದರೆ 17ನೇ ತಾರೀಕು ಮಧ್ಯಾಹ್ನ 3:49 ರೇವತಿ ನಕ್ಷತ್ರ ಪ್ರವೇಶ ಮಾಡ್ತಾರೆ. ಹಾಗೆ 9ನೇ ತಾರೀಕು 10ನೇ ತಿಂಗಳು 26ನೇ ಇಸ್ವಿ ಅಂದರೆ 10ನೇ ಅಕ್ಟೋಬರ್ಗೆ ಮತ್ತೆ ಉತ್ತರಾಭಾದ್ರಕ್ಕೆ ಬರ್ತಾರೆ. ಅಲ್ಲಿ ವಕ್ರಿಯಾಗಿ ಅಂದರೆ 27ನೇ ತಾರೀಕು 7ನೇ ತಿಂಗಳು 26ರಂದು ವಕ್ರಿ ಆಗ್ತಾರೆ. ಇವರು ವಕ್ರಿ ಭಾವವಾಗಿ ಉತ್ತರಾಭಾವಕ್ಕೆ ಬಂದು 8/2/2022 8ನೇ ತಾರೀಕು 2/2027ಕ್ಕೆ ಇವರು ಮತ್ತೆ ರೇವತಿಗೆ ಬರ್ತಾರೆ. ಆದರೆ 3/6/2027ರಲ್ಲಿ ಇವರು ಆ ರಾಶಿಯನ್ನು ಸಂಪೂರ್ಣವಾಗಿ ಬಿಟ್ಟು ಆಮೇಲೆ ಅವರು ಮೇಷಕ್ಕೆ ಬರ್ತಾರೆ. ಇದರ ಪ್ರಭಾವ ಈಗಿರ್ತಕ್ಕಂಥ ಪ್ರಸ್ತುತ ಸ್ಥಿತಿ ಸಾಡೆ ಸಾತಿಂದ ನಲುಗು ಹೋಗಿರ್ತೀವಿ, ಅರ್ಧಾಷ್ಟಮ, ಅಷ್ಟಮ ಶನಿ ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಈ ದ್ವಾದಶ ರಾಶಿಗಳಿಗೆ ಈ ಫಲ ಹೇಗಿರುತ್ತೆ, ರೇವತಿ ನಕ್ಷತ್ರದ ಫಲ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಇವತ್ತು ತಿಳ್ಕೊಳ್ಳೋಣ. ಅಟ್ಲೀಸ್ಟ್ ಕಟ್ಟ ಕಡೆಯದಾಗಿ ಈ ಅಕ್ಟೋಬರ್ ತನಕ ಒಂದು ಫಲ ಇರುತ್ತೆ, ಅಕ್ಟೋಬರ್ ನಂತರ ಒಂದು ಫಲ ಇರುತ್ತೆ. ಈಗ ಮೇಷರಾಶಿಯವರಿಗೆ ಇದು 12ನೇ ಮನೆ, ಸ್ವಲ್ಪ ನಿಧಾನಗತಿಯಾಗಿರುತ್ತೆ. ರೇವತಿ ನಕ್ಷತ್ರ ಸ್ವಲ್ಪ ಅತಿ ಬುದ್ಧಿಯನ್ನು ಉಪಯೋಗಿಸ್ಬೇಕಾಗಿರುತ್ತೆ. ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಕೆಲಸ ಕಾರ್ಯಗಳೆಲ್ಲ ನಿಮಗೆ ಎಲ್ಲವೂ ಕೂಡ ನಷ್ಟ ಆಗುತ್ತೆ. ಪ್ರಯತ್ನಕ್ಕೆ ತಕ್ಕ ಫಲ ಅಂಥೇಳಿ ಮೇಷರಾಶಿಗೆ ಹೇಳ್ಬೋದು. ಅದೇ ಸಾಡೆ ಸಾತಿ ಪ್ರಥಮ ಭಾಗ ಆದರೂ ಕೂಡ ಯಾವುದೋ ಒಂದು ನಿಮ್ಮ ದಶಾಭುಕ್ತಿಗಳಿಗೆ ಅನುಸಾರವಾಗಿ ಈ ಸಾಡೆ ಸಾತಿ ಪ್ರಥಮ, ದ್ವಿತೀಯ, ತೃತೀಯ ಒಂದು ನಿಮಗೆ ಲಾಭ ಇರುತ್ತೆ, ಒಂದು ನಷ್ಟ ಇರುತ್ತೆ, ಒಂದು ಮಧ್ಯಮ ಫಲ ಇರುತ್ತೆ. 2.5 ವರ್ಷ ಲಾಭ ಇರುತ್ತೆ, 2.5 ವರ್ಷ ನಷ್ಟ ಇರುತ್ತೆ, 2.5 ವರ್ಷ ನಿಮಗೆ ಮಧ್ಯಮ ಫಲ ಇರುತ್ತೆ. ಇದು ಅವರವರ ದಶಾಭುಕ್ತಿಗಳ ಅನುಸಾರವಾಗಿ ಹೋಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಅದೃಷ್ಟವೇ ಅದೃಷ್ಟ. ರೇವತಿ ನಕ್ಷತ್ರದಿಂದ ಲಾಭ ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ಹಾಗೆ ಮಿಥುನ ರಾಶಿಗೆ ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಬದಲಾಯಿಸ್ಕೊಳ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಈ ರೇವತಿ ನಕ್ಷತ್ರದ ಶನಿ ಭಗವಾನರ ಒಂದು ಅನುಕೂಲದಿಂದ ಶುಭ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಆಸ್ತಿಯ ಕಲಹ, ತಂದೆ ತಾಯಿಗಳ ಅಥವಾ ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಶುಭ ಆಗುತ್ತೆ. ಹೈಯರ್ ಎಜುಕೇಷನ್ ಯೋಗಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಕಸ್ಮಿಕವಾಗಿ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು ಮತ್ತು ಒಂದು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಈಗ ಅಷ್ಟಮ ಶನಿ ಇತ್ತು, ಆ ಅಷ್ಟಮ ಶನಿಗೆ ಗುರು ಬೇರೆ ಈಗ ದೃಷ್ಟಿ ನೋಡ್ತಾರೆ. ಹಾಗಾಗಿ ಈ ರಾಶಿಯವರಿಗೆ ಈಗ ಸ್ವಲ್ಪ ನೀವು ಚೇತರಿಸ್ಕೊಳ್ತಕ್ಕಂಥ ಕಾಲ. ಉದ್ಯೋಗದಲ್ಲಿ ಶುಭ ಆಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಆದರೆ ನಂಬಿಕೆ ಅನ್ನೋದನ್ನು ಗಟ್ಟಿಯಾಗಿಟ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಏನಾಗುತ್ತೆ, ಸಪ್ತಮ ಸ್ಥಾನದಲ್ಲಿ ಅದರಲ್ಲಿ ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಭಗವಾನರ ಫಲಾಫಲ ನೋಡೋಕೆ ಹೋದಾಗ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಒಳ್ಳೆಯ ಸ್ನೇಹಿತರು ಸಿಗ್ತಾರೆ. ಆದರೆ ಅತಿಯಾದ ಒಂದು ಇನ್ವೆಸ್ಟ್ಮೆಂಟ್ ಅಷ್ಟು ಶುಭಕರ ಅಲ್ಲ. ಇನ್ನು ತುಲಾರಾಶಿಯವರಿಗೆ ಸಿಕ್ಸ್ತ್ ಅಂದರೆ ಷಷ್ಠ ಸ್ಥಾನ, ರೋಗಸ್ಥಾನ, ಋಣಸ್ಥಾನದಲ್ಲಿ ಈಗ ಶನಿ ಸಂಚಾರ ಮಾಡ್ತಾ ಇದ್ದರೂ ಕೂಡ ರೇವತಿ ನಕ್ಷತ್ರಕ್ಕೆ ಬಂದಾಗ ಅತ್ಯಂತ ಶುಭ ಕಾಲ. ಋಣಮುಕ್ತರಾಗ್ತೀರ, ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಭೂಮಿಯಿಂದ ಶುಭ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ, ಸಂತಾನ ಸ್ಥಾನ ಅಂತೂ ಕೂಡ ಹೇಳ್ತೀವಿ. ಅದಿಲ್ಲಿ ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಮಕ್ಕಳ ಜೊತೆ ಅನ್ಯೋನ್ಯತೆ ಇರ್ತಕ್ಕಂಥದ್ದು. ಹಾಗೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಶುಭ ಆಗುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ 4ನೇಯ ಅಂದರೆ ಚತುರ್ಥ ಸ್ಥಾನ, ಮನೆ ಯೋಗ, ತಂದೆ ತಾಯಿ
ತಾಯಿ ಅಥವಾ ತಾಯಿಯ ಆಶೀರ್ವಾದ ಪರಿಪೂರ್ಣವಾಗಿರುತ್ತೆ. ವಾಹನ ತಗೊಳ್ತಕ್ಕಂಥದ್ದು, ವಿದ್ಯೆಯಿಂದ ಶುಭ ಆಗುತ್ತೆ, ವಿದ್ಯೆಯಲ್ಲಿ ಫಲ ಸಿಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ, ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗೆ ಪರಿಪೂರ್ಣ ಹಿರಿಯರ ಆಶೀರ್ವಾದ ಸಿಗ್ತಕ್ಕಂಥ ಕಾಲ ಸಹ ಧನುಸು ರಾಶಿಯವರಿಗಾಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಡಬಲ್ ಧಮಾಕ, ಬಹಳಷ್ಟು ಅದೃಷ್ಟ. ರಾಹು ಈ ಒಂದು ದ್ವಿತೀಯದಲ್ಲಿ ರಾಹು ಇದ್ದು, ತೃತೀಯದಲ್ಲಿ ಶನಿ ಇದ್ದು, ಅದರಲ್ಲೂ ಸಹ ಈ ರಾಶಿಯವರಿಗೆ, ಮಕರ ರಾಶಿಯವರಿಗೆ ರೇವತಿ ನಕ್ಷತ್ರದಲ್ಲಿ ಶನಿಯ ಒಂದು ಸಂಚಾರ, ಸಂಬಂಧಗಳು ಚೆನ್ನಾಗಿರುತ್ತೆ, ವಿವಾಹ ವಿಷಯಗಳು ಎಲ್ಲ ಒಳ್ಳೆಯದಾಗುತ್ತೆ, ಧೈರ್ಯ ಇರುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರ, ಅಧಿಕಾರ ಪ್ರಾಪ್ತಿ, ಮಕರ ರಾಶಿಯ MLAಗಳಿಗೆ ಮನಿಷ್ಠರು ಕೂಡ ಆಗಿಬಿಡ್ಬೋದು. ಹಾಗೆ ಕುಂಭ ರಾಶಿಯವರಿಗೆ ದ್ವಿತೀಯ, ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ, ವ್ಯಾಪಾರ ಚೆನ್ನಾಗಿರುತ್ತೆ, ಒಳ್ಳೆಯ ಅವಕಾಶ ಸಿಗುತ್ತೆ, ಸುಮ್ಮನೆ ಸುತ್ತಾಡ್ಬೋದು, ವಿದೇಶಕ್ಕೆ ಹೋಗ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯದಾಗುತ್ತೆ, ಗಂಡ ಹೆಂಡತಿಯರ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಹ್ಯಾಬಿಟ್ಸನ್ನು ಇಟ್ಕೋಬೇಕಾಗಿರುತ್ತೆ. ಇನ್ನು ಕಟ್ಟ ಕಡೆ ರಾಶಿ ಮೀನರಾಶಿ. ಈ ರಾಶಿಯವರಿಗೆ ಜನ್ಮದಲ್ಲಿಯೇ ರೇವತಿ ನಕ್ಷತ್ರ, ಆದರೆ ಇವರಿಗೆ ಏನಾಗಿರುತ್ತೆ, ಒಂದು ಗುರುವಿನ ನಕ್ಷತ್ರ, ಒಂದು ಶನಿಯ ನಕ್ಷತ್ರ, ಒಂದು ಬುಧನ ನಕ್ಷತ್ರ. ಇಲ್ಲಿ ಶನಿ ಮತ್ತು ಬುಧನ ಕಾಂಬಿನೇಷನ್, ಹಾಗೆ ಗುರು ಅದೇ ಮನೆಯವರಾಗಿರೋದ್ರಿಂದ ಭಾವನಾತ್ಮಕ ಸನ್ನಿವೇಶಗಳು, ಒಳ್ಳೆಯ ವಾತಾವರಣ ಈಗ ಮೂಡುತ್ತೆ, ಮಾನಸಿಕವಾಗಿ ತೃಪ್ತಿ ಇರುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಹಣಕಾಸು ಹೆಂಗೋ ಹಂಗೆ ಬಂದು ಕೂಡ್ತಾ ಇರುತ್ತೆ. ಆದರೆ ಮಾನಸಿಕ ಚಿಂತನೆಗಳನ್ನು ಧನಾತ್ಮಕವಾಗಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದೆಲ್ಲವೂ ಕೂಡ ಶನಿ ಭಗವಾನರ ರೇವತಿ ನಕ್ಷತ್ರದ ಪ್ರಭಾವದ ದ್ವಾದಶ ರಾಶಿಯ ಫಲಾಫಲಗಳಾಗಿರುತ್ತೆ. ಎಲ್ಲವೂ ಕೂಡ ನಂಬಿಕೆ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.